ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು ರುಚಿಕರವಾದ ಶಾವಿಗೆ ಪಾಯಸನ 5 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ತುಪ್ಪ 2ರಿಂದ 3 ಸ್ಪೂನ್, ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ನಾನಿಲ್ಲಿ ಪಿಸ್ತಾ, ಬಾದಾಮ್ ಮತ್ತು ಕ್ಯಾಶ್ಯೂ ತೊಗೊಂಡಿದ್ದೀನಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೇಕಾದರೆ ನೀವು ದ್ರಾಕ್ಷಿನೂ ಹಾಕೋಬೋದು, ಬಟ್ ನಾನಿಲ್ಲಿ ದ್ರಾಕ್ಷಿ ಹಾಕಿಲ್ಲ. ಮತ್ತು ಒಂದು ಬೌಲಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟ್ ಬೌಲಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ಇದು 3ರಿಂದ 4 ಬೌಲ್ ಬೇಕಾಗುತ್ತೆ. ಅದೇ ಬೌಲ್ ಮೆಜರ್ಮೆಂಟಲ್ಲಿ ಹಾಫ್ ಬೌಲ್ ನಾನು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಮತ್ತು ಶುಗರ್ ನಿಮಗೆ ರುಚಿಗೆ ಎಷ್ಟು ಬೇಕು, ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ. ಇವಾಗ ಒಂದು ಬಾಣಲಿಲಿ 2ರಿಂದ 3 ಸ್ಪೂನ್ ತುಪ್ಪ ಹಾಕೋಣ. ಈ ತುಪ್ಪ ಚೆನ್ನಾಗಿ ಕಾಯಬೇಕು. ಕಾದ ಮೇಲೆ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ನೋಡಿ, ತುಪ್ಪ ಕಾದಿದೆ. ಡ್ರೈ ಫ್ರೂಟ್ಸ್ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಬ್ರೌನ್ ಕಲರ್ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಮತ್ತು ಅದೇ ಬಾಣಲಿಗೆ ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆನೂ ಅಷ್ಟೇ ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಅದೇ ಬಾಣಲಿಗೆ 3ರಿಂದ 4 ಬೌಲ್, ನಿಮಗೆ ಎಷ್ಟು ಬೇಕಷ್ಟು ಮಿಲ್ಕು, ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಮಿಲ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಬೌಲ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಬೌಲಲ್ಲಿ ನೀರು ಹಾಕ್ತಾಯಿದ್ದೀನಿ. ಈ ಹಾಲು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಅದಕ್ಕೆ ಶಾವಿಗೆ ಆ್ಯಡ್ ಮಾಡೋಣ. ಕೆಲವರು ಇದನ್ನು ಶಾವಿಗೆನ ನೀರಲ್ಲೇ ಬೇಯಿಸ್ಕೊಂಡು ಆಮೇಲೆ ಹಾಲನ್ನ ಹಾಕ್ತಾರೆ, ಬಟ್ ನಾನು ಇದನ್ನು ಹಾಲಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಹಾಲಲ್ಲೇ ಬೇಯಿಸ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಶಾವಿಗೆ ಬೆಂದಿದೆ. ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ನಾನು ಅದು ಅರ್ಧ ಬೌಲ್ ತೊಗೊಂಡಿದ್ದೇನಲ್ಲ, ಅರ್ಧ ಬೌಲ್ನ ಫುಲ್ ಹಾಕ್ತಾಯಿದ್ದೀನಿ ಕಂಡೆನ್ಸ್ಡ್ ಮಿಲ್ಕು. ತುಂಬ ಚೆನ್ನಾಗಿ ತಿಕ್ಕ ಕ್ರೀಮಿಯಾಗಿ ಬರುತ್ತೆ. ಸ್ವಲ್ಪ ಶುಗರ್ ಕಮ್ಮಿ ಅನ್ನಿಸ್ತಾ ಇದೆ, ಸ್ವೀಟ್ ಕಮ್ಮಿ ಅನ್ನಿಸ್ತಿದೆ. ನಾನಿವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ನೋಡಿ, ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಅವಾಗ ನಾನು ಏಲಕ್ಕಿ ಪೌಡರ್ ತೋರಿಸಿರಲಿಲ್ಲ, ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅದಕ್ಕೆ ನಾವು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡೋಣ. ನೋಡಿ, ಎಷ್ಟು ಘಮ ಪರಿಮಳ ಬರ್ತಾಯಿದೆ ಗೊತ್ತಾ. ತುಂಬ ಚೆನ್ನಾಗಾಗಿದೆ ಪಾಯಸ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ, ಸೊ ನಾನು ಅದಕ್ಕೆ ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಪಾಯಸ.